ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವಿರೋಧ ಪಕ್ಷದ ನಾಯಕರು ಬಸ್ಸಿನ ದರ ಏರಿಸಿರೋದ್ರ ಬಗ್ಗೆ ಮಾತಾಡಿದ್ರಿ ಅಲ್ವಾ? ನೀವೇ ಮಾತಾಡಿರತ್ತಲ್ಲ, ಬಸ್ಸಿನ ದರ ಏರಿಸಿರ್ತಕ್ಕಂಥದ್ದನ್ನು ಮಾತಾಡಿದ್ದೀರಿ. ಎಲ್ಲ ದರ ಏರಿದೆ, ಬಸ್ಸಿನ ದರ ಸ್ಪೆಸಿಫಿಕ್ ಆಗಿ ಮಾತಾಡಿದ್ದೀರಿ. ಎಲ್ಲ ದರ ಏರಿಸಿದೀವಿ ಅಂತ ನೀವು ಹೇಳ್ತಿದ್ದೀರಲ್ಲ. ನಿಮ್ಮ ಕಾಲದಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೀರಿ, ಎಷ್ಟು ರೂಪಾಯಿ ಏರಿಸಿದಿರಿ? 47. ಯಾವ್ಯಾವ ಏರಿಸಿದ್ರಿ ಹೇಳ? 2008ರಿಂದ 2013 ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೀರಿ. 19ರಿಂದ ಹೇಳ್ತೀನಿ, ಅದು ಬಂತೀನಿ ಅದಕ್ಕೆ. ಸರ್, ಈಗ ಕಳೆದ ಸರ್ಕಾರ ನಮ್ದೇ ಸರ್, ಕಳೆದ ಸರ್ಕಾರ ನಮ್ದು, ಹಾಗಾಗಿ ಅದ್ರದ್ದೇ ಹೇಳ್ಬಿಡ್ರೆ. ಕಳೆದ ಸರ್ಕಾರದ ಹೇಳ್ಬಾರ್ದ? 8ರಿಂದ 13ಕ್ಕೆ ಹೋಗೋದು ಬೇಕಾ ಸರ್? ಯಾಕೆ ಹೇಳ್ಬಾರ್ದು? ಈಗ 19ರಿಂದ 23 ಹೇಳಿ ಸರ್. ಸರ್ 8ರಿಂದ ಲಾಂಗ್ ಸ್ಟ್ಯಾಂಡಿಂಗ್, ಅದು ಒಂದು ನಿಮಿಷ ಡಾಕ್ಟರ್, ಲಾಂಗ್ ಸ್ಟ್ಯಾಂಡಿಂಗ್ ಅವರು. ನಾವೇನೋ ಸ್ವಲ್ಪ ಯಾಕೆ ಕೂತ್ಕೊಂಡು ಅಲ್ಲಿ ಮಾತಾಡ್ತೀವಿ? ಅಶೋಕ್ ನಾರಾಯಣ್ ಸಭಾಧ್ಯಕ್ಷರೇ, 2008ರಿಂದ 13ವರೆಗೂ 47% ಏರಿಸಿದ್ರು. ಮೊನ್ನೆ ನೀವು ಲಾಸ್ಟ್ ಟೈಮ್ 2022ರಲ್ಲಿ 12% ಏರಿಸಿದ್ರು. ಅದಾದ್ಮೇಲೆ ನಾವೀಗ 15%. ಅಲ್ಲ, ರಾಮಲಿಂಗಾರೆಡ್ಡಿ ಅವರು ಏರ್ಸಿರೋದು ಮಾತ್ರ ಹೇಳ್ತಾರೆ. ನಾನವಾಗ 1,000 ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ 1,000 ಕೋಟಿ ಲಾಭ ಮಾಡಿದ್ರಿ. ನಾನು ದೇಶದಲ್ಲಿ ಯಾವುದೇ ಸಂಸ್ಥೆ ಲಾಭ ಮಾಡಿಲ್ಲ. KSRTC, BMTC ಎರಡೂ ಲಾಭ ಮಾಡಿದ್ರಿ. 52 ನಮಗೆ ಪ್ರಶಸ್ತಿ. ನಾವು ಲಾಭದಲ್ಲಿದ್ರಿ, ಲಾಸಲ್ಲಿ ಇರಲಿಲ್ಲ. ಮತ್ತೆ ನಾನು ಕೊನೆಯಲ್ಲಿ ಹೋಗ್ಬೇಕಾದ್ರೆ 400 ಕೋಟಿ ಕೊಟ್ಟಿದ್ದೆ ನಮ್ಮ ವರ್ಕರ್ಸ್ಗೆಲ್ಲ. ಆ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ 400 ಕೋಟಿ ಕೊಟ್ಟಿದ್ದೀನಿ. ಅದನ್ನು ಹೇಳ್ಬೇಕಲ್ಲ. ಲಾಭ ಹೇಗೆ ಅಂದ್ರೆ, ಮೆಟ್ರೋಗೆ ನಾವು ಜಾಗ ಕೊಟ್ವಿ, ಎಲ್ಲಿ ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ದುಡ್ಡು ಬಂತು. ಆ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ಆಮೇಲೆ ಆ ಕಾಲದಲ್ಲೇನೆ 1400 ಎಕರೆ ಜಾಗ ಕೂಡ ನಮ್ಗೆ BMTCಗೆ ತಗೊಂಡ್ವಿ. ಆ ಮೆಟ್ರೋ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ನೋಡಿ, ತಪ್ಪು ಹೋಗೋದು ಬೇಡ. ನನಗೆ ಎಕ್ಸಸ್ ಅವಾಗ ನಾವು ಶೇರ್ ಬಜಾರ್ಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಆಗ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ನೀವು ಶೇರ್ ಬಜಾರ್ಗೆ ಹೋದ್ರೆ ನಮ್ಗೆ ಅರ್ಧ ದುಡ್ಡು ಕೊಟ್ಟಿಡಿ ಅಂತ. ಅರ್ಧ ದುಡ್ಡು ಕೊಡೋದು ಯಾಕೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, 1,000 ಎಕರೆನ ಸರ್ಕಾರ ಯಾವ್ಯಾವ ಜಮೀನು ಹರಾಜಾಗುತ್ತೋ ಹರಾಜನ್ನ 50% ದುಡ್ಡಿಗೆ ತಗೊಂಡೆ. ನಾನು ಬಿಟ್ಟು ಹೋಗ್ಬೇಕಾದ್ರೆ 1,000 ಎಕರೆ ಜಮೀನನ್ನ ತಗೊಂಡು ಸ್ಟೋರ್ ಮಾಡಿದಿರಿ. ನಾವು ಅಂದ್ರೆ ಸ್ಟೋರ್ ಮಾಡಿದಿರಿ. ಎಲ್ಲ TTMCಗಳನ್ನು ಕಟ್ಟಿದಿರಿ. ಅವತ್ತು ಕೇಂದ್ರ ಸರ್ಕಾರ, ನಾನು ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು, ಜೈಪಾಲ್ ರೆಡ್ಡಿ ಅವ್ರನ್ನ ನಾವು ನೆನೆಸ್ಕೋಬೇಕು. ನರ್ಮ್ ಯೋಜನೆ ಜೈಪಾಲ್ ರೆಡ್ಡಿ ಅವರು. ಎಲ್ಲೂ ನಾನು ಆಂಧ್ರದಿಂದ ಬಂದಿದ್ದೀನಿ, ಆಂಧ್ರದಲ್ಲಿ ಏನೇನೋ ಹೇಳ್ತಾ ಇದ್ದೀನಿ, ನೀವು ಪುಷ್ ಅಪ್ ಮಾಡಿದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ನೀನು ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ಬರುತ್ತೆ. ನನ್ನ ಕರೆದು ಪರ್ಸನಲ್ ಆಗಿ 3 ಅವರ್ಸ್ ಕೂತ್ಕೊಂಡಿದ್ರು. 3 ಅವರ್ಸ್ ಪರ್ಸನಲ್ ಆಗಿ, ನೀವು ಕರ್ನಾಟಕ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತೇಳಿ ನಾನೇ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ರು ಅವರು. TTMC ಉದ್ಘಾಟನೆಗೆ ಕೇಂದ್ರ ಸರ್ಕಾರದ ಹಣ ಕೊಟ್ಟರು. ಎಲ್ಲ ಕಡೆ TTMC ಮಾಡಿದ್ದೀರಿ. ಮತ್ತೆ 1000 ಎಕರೆ ಜಮೀನನ್ನ ಕೊಟ್ಟಿದ್ದೀನಿ. ನಾನು ಹೋಗ್ಬೇಕಾದ್ರೆ ಪಾಪರ್ ಮಾಡಿ ಹೋಗಿಲ್ಲ, ಲಾಭದಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನನ್ನ ಅವಧಿಯಲ್ಲಿ. ಮಂತ್ಲಿ ಪಗಾರ ಕೊಡ್ಲಿಲ್ಲ, ಬಸ್ ಖರೀದಿ ಮಾಡಿ. ನಿಮ್ಗೆ ಏನ್ ಗೊತ್ತಿದೆ ಆಗಿನ ಕತೆ? ಈಗ ಮಾತಾಡ್ಲಿಕ್ಕೆ ಕೊಡ್ತೀನಿ. ಆದ್ರೆ ಲಾಭ ಬಂದಿರಲಿಲ್ಲ. ಲಾಭ ಹೇಗ್ ಬಂತು ಅಂದ್ರೆ, ಆ ಜಮೀನ್ ಮಾರಿದ್ವಲ್ಲ ಅದರಿಂದ. ಆದ್ರೆ ಉಳಿದಿದ್ದೆಲ್ಲ ಒಪ್ಕೊಳ್ತೀವಿ. ಅದು ಒಟ್ಟಾರೆ ಲಾಭ ಆಗಿದೆ. ಈಗ ಮುಂದುವರಿಸುವ. ಈಗ ಮಾನ್ಯ ಅಧ್ಯಕ್ಷರೇ, ನಾವು 2000 ಇಸ್ವಿನಲ್ಲಿ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದಲ್ಲ ರಾಮಲಿಂಗಾರೆಡ್ಡಿ ಅವರೇ? 2000 ಇಸ್ವಿಯಲ್ಲ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದು? BMTC 2014ರಲ್ಲಿ BMTC ಪರಿಷ್ಕರಣೆ ಮಾಡಿದ್ದು. 2020ರಲ್ಲಿ ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC 5 ವರ್ಷದಿಂದ ಮಾಡಿರಲಿಲ್ಲ. BMTC 11 ವರ್ಷದಿಂದ ಮಾಡಿರಲಿಲ್ಲ. ನಾವು ಅದಕ್ಕೋಸ್ಕರ 15% ಪರಿಷ್ಕರಣೆ ಮಾಡಬೇಕಾಗುತ್ತು. ಇದು ಒಂದು. ಯಾಕೆ ಬಸ್ಸಿನ ದರ ಏರಿಕೆ ನಷ್ಟ ಆಗ್ತದೆ? ಒಂದು, ಸಿಬ್ಬಂದಿ ಸಂಬಳ. ಎರಡನೇದು, ಡೀಸೆಲ್ ಬೆಲೆ ಏರಿಕೆ ಆದಾಗ. ಈಗ ನೀವೆಲ್ಲ ಕೋಪ ಬಂದ್ಬಿಡ್ತದೆ. ನರೇಂದ್ರ ಮೋದಿ ಅವರು
ಡೀಸೆಲ್ ಬೆಲೆ ಹೆಚ್ಚು ಮಾಡಿಬಿಟ್ರು ಅಂತಂದ್ರೆ ಜಾಸ್ತಿ ಇದು ಕೋಪ ಬಂದ್ಬಿಡ್ತದೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನರೇಂದ್ರ ಮೋದಿ ಅವರು ಬಸ್ ಫ್ರೀ ಆಗಿ ಕೊಟ್ಟರು, ಅದನ್ನೇ ಹೇಳಿ. ಆಯ್ತಪ್ಪ, ಇರ್ಲಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ನಾನು ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಪ್ಲೈ ಆಗ್ಲಿ. ಡೀಸೆಲ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಕೋಪ ಏನು ಯಾಕಪ್ಪ ಅರವಿಂದ? ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಿನಲ್ಲಿ? ನೋಡಿ ತಿಳ್ಕೊಂಡಿದ್ದೀರಾ? ಎಷ್ಟಿತ್ತು? ಸರ್, ನೀವು ₹108 ಮನಮೋಹನ್ ಸಿಂಗ್ ಅವರು ಸಾಲ ಬಿಟ್ಟು ಹೋಗಿದ್ರು, ಅದನ್ನ ಸಾಲ ತೀರಿಸಬೇಕಾಗಿತ್ತಲ್ಲ ಯಾರಾದ್ರೂ? ಏನ್ ನರೇಂದ್ರ ಮೋದಿ ಅವರು ಸಾಲ ನೀವು ನಿಮ್ ಸಾಲ ತೀರ್ಸ್ಬೇಕಾಗಿತ್ತಲ್ಲಪ್ಪ. ಸರ್, ಏನ್ 50 ಕೋಟಿ ಸಾಲ ರೂಪಾಯಿ ಮಾಡಿದಿರ ಸರ್? 5,900 ಕೋಟಿ ಸಾಲ ಬಿಟ್ಬಿಟ್ಟಿದ್ರಲ್ಲ. ಹೇಳ್ರಿ ರಾಮಲಿಂಗ ರೆಡ್ಡಿ ಅವರೇ, ಎಷ್ಟು ಸಾಲ ಬಿಟ್ಬಿಟ್ಟಿದ್ರಿ ಇವರು? 5,900 ಕೋಟಿ ನಾವು ಅಧಿಕಾರ ತಗೊಂಡೋದಾಗ ಸಾಲ ಬಿಟ್ಟೋಗಿದ್ರಿ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ಸರ್, ಎಕ್ಸೆಪ್ಟ್ BMTC. ಆದರೂ 15% ನಾವು ಹೆಚ್ಚು ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ನಾವು. ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ನಿಮ್ಗೆ ನೋಡಿ, ಕರ್ನಾಟಕದಲ್ಲಿ ನಗರ ಸಾರಿಗೆ 1 ಕಿಲೋಮೀಟರ್ಗೆ 81.24 ಪೈಸೆ. 1 ಕಿಲೋಮೀಟರ್ಗೆ. ಸಾಮಾನ್ಯ ಸಾರಿಗೆ 65.90. ವೇಗದೂತ ಎಕ್ಸ್ಪ್ರೆಸ್ ಬಸ್ನಲ್ಲಿ 100 ಪೈಸೆ 100.57 ಪೈಸೆ. ರಾಜಹಂಸ ಡಿಲಕ್ಸ್ ನಲ್ಲಿ 145 ಪೈಸೆ. ಆಂಧ್ರ ಪ್ರದೇಶದಲ್ಲಿ ಅದೇ 1 ಕಿಲೋಮೀಟರ್ಗೆ ನಗರ ಸಾರಿಗೆನಲ್ಲಿ 123.24. ನಾವು 81.24, ಅವರು 123.24. ಆಮೇಲೆ ಸಾಮಾನ್ಯ ಸಾರಿಗೆ ಕೆಂಪು ಬಸ್ಗಳು ಅವು ನಾವು 65-90 ಚಾರ್ಜ್ ಮಾಡಿದ್ರೆ ಅವರು 102.00 ಮಾಡಿದ್ದಾರೆ. 102.00 ಮಾಡಿದ್ದಾರೆ. ಆಮೇಲೆ ವೇಗದೂತ ಎಕ್ಸ್ಪ್ರೆಸ್ನಲ್ಲಿ 125 ಪೈಸೆ ಮಾಡಿದ್ದಾರೆ. ರಾಜಹಂಸದಲ್ಲಿ 162, ನಾವು 145, ಅವರು 162. ತೆಲಂಗಾಣದಲ್ಲಿ ನಾವು 81.24 ಪೈಸೆ ಮಾಡಿ 81.24 ಪೈಸೆ ಮಾಡಿದ್ರೆ ಅವರು 131 ಪೈಸೆ ಮಾಡಿದ್ದಾರೆ. ನಾವು 65.90 ಮಾಡಿದ್ರೆ ಅವರು 104 ಮಾಡಿದ್ದಾರೆ ತೆಲಂಗಾಣ. ಆಮೇಲೆ ವೇಗದೂತಲ್ಲಿ 176. ಮಹಾರಾಷ್ಟ್ರ ಓಲಿ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ, ಅದು ನಗರ ಸಾರಿಗೆನಲ್ಲಿ ನಾವು 81.24 ಮಾಡಿದರೆ ಅವರು 145 ಪೈಸೆ ಮಾಡಿದ್ದಾರೆ. ಅಧಿಕೃತ ತಗೊಂಡಿರೋದು ಇದು. ತಮಿಳುನಾಡದು ಇಲ್ಲ ನನ್ನ ಹತ್ರ, ಕೊಡ್ತೀನಿ ಬೇಕಾದ್ರೆ. ಇಲ್ಲ, ನನ್ನ ಹತ್ರ ಇಲ್ಲ ರೀ. ಅಲ್ಲ, ಮಹಾರಾಷ್ಟ್ರ ನಿಮ್ದಲ್ವಾ? ಅಲ್ಲ, ನಿಮ್ ರಾಜ್ಯ, ನಿಮ್ ಸರ್ಕಾರ ಇರೋದು, ನಿಮ್ ಪಕ್ಷ ಅಧಿಕಾರದಲ್ಲಿ ಇರೋದಲ್ವಾ? ಹೌದಾ ಇಲ್ವೋ? ಮತ್ತೆ ನನ್ನ ಹತ್ರ ಫಿಗರ್ ಇಲ್ಲ. ಮಹಾರಾಷ್ಟ್ರದ್ದು, ತಮಿಳುನಾಡ್ದು ಕೊಡ್ತೀನಿ. ಕೊಡ್ರಿ, ತಮಿಳುನಾಡ್ದು ಕೊಡ್ರಿ. ತಮಿಳುನಾಡ್ದು ಇಲ್ಲ ನನ್ನ ಹತ್ರ. ಇದ್ದಿದ್ರು ಕೊಡ್ತಿದ್ದೆ. ನಥಿಂಗ್ ರಾಂಗ್ ಇನ್ ದಟ್. ನಾನು ಕೊಡ್ಲಿಲ್ಲ ಅಂತಂದ್ರೆ ಬದಲಾವಣೆ ಆಗ್ಬಿಡ್ತದೆ ಅಲ್ಲಿ. ನೀನು ಕೇಳಿದ್ರೆ ಗೊತ್ತಾಗತ್ತಲ್ಲ. ನೀನು ತಮಿಳುನಾಡಿಗೆ ಕೇಳಿದ್ರೆ ಗೊತ್ತಾಗಲ್ವಾ? ಆಯ್ತಲ್ಲ, ನಾವು ಏನು ಮುಚ್ಚುಮರೆ ಇದನ್ನ ಹೈಡ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ 145, 81 ನಮ್ದು,
81.24. ಆಮೇಲೆ ಸಾಮಾನ್ಯ ಬಸ್ಸು ಸಾಮಾನ್ಯ ಸಾರಿಗೆ 65.90 ನಮ್ದಿದ್ರೆ 145 ಅವರದು ಮಹಾರಾಷ್ಟ್ರದ್ದು. ಆಮೇಲೆ ಎಕ್ಸ್ಪ್ರೆಸ್ 145 ಮಾಡಿದ್ದಾರೆ, ನಮ್ದು 100.57. ಆಮೇಲೆ ರಾಜಹಂಸ 197 ಪೈಸೆ 1 ಕಿಲೋಮೀಟರ್ಗೆ. ಇವತ್ತು ಎಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಸಿಬ್ಬಂದಿಗಳ ಸಂಬಳ ಜಾಸ್ತಿ ಆಗಿದೆ. ಹಾಗಾಗಿ ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಮತ್ತೆ 2020 ಕೆಎಸ್ಆರ್ಟಿಸಿದು 4 ನಿಗಮಗಳದು 2014. ಆಮೇಲೆ ಸ್ಟೂಡೆಂಟ್ಸ್ ಪಾಸು 12 ವರ್ಷದಿಂದ ಮಾಡಿಲ್ಲ. 12 ವರ್ಷದಿಂದ ಮಾಡಿಲ್ಲ ನಾವು. ನೀವು ಮಾಡಿಲ್ಲ, ನಾವು ಮಾಡಿಲ್ಲ. ಆಮೇಲೆ ಅಶೋಕ್ ಅವರು ಬಹಳ ದೀರ್ಘಕಾಲದವರೆಗೆ ಸಾರಿಗೆ ಮಂತ್ರಿ ಆಗಿದ್ರು. ನಿಮ್ಮ ಕಾಲದಲ್ಲಿ ಬಸ್ ದರ ಏರಿಸಿದಿರಿ, ಏರ್ಸೇ ಇಲ್ಲ ಅಂತಲ್ಲ. 29/8/2008 ಪ್ರತಿ ವರ್ಷನೂ ಏರ್ಸ್ಕೊ ಬಂದಿದ್ದೀರಿ. ಪ್ರತಿ ವರ್ಷ 2008, 9, 10, 10, 11, 11, 12, 13 ಹಿಂಗೆ ಪ್ರತಿ ವರ್ಷನೂ ಕೂಡ ಏರಿಸಿದಿರಿ. ಇಂದ ಬಸ್ಸಿನ ದರ ಇಷ್ಟೆಲ್ಲ ಈಗ ಡೀಸೆಲ್ ಬೆಲೆ ಜಾಸ್ತಿ ಇದ್ದಾಗ ಹೆಚ್ಚಾಗಿ ಹಾಗೆ ಆಗ್ತದೆ. ಒಂದು ಬಸ್ಸಿನ ಡೀಸೆಲ್ ಬೆಲೆ ಜಾಸ್ತಿ ಆಗಾಗ ಸಂಬಳ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಷ್ಟಕ್ಕೆ ಒಳಗಾಗಿ ಆಗ್ತವೆ. 4 ವರ್ಷದಿಂದ ನಷ್ಟ ಅನುಭವಿಸ್ತಾ ಇದ್ದು 5,900 ಕೋಟಿ ದರ ಪರಿಷ್ಕರಣೆ ಆದಾಗ 9 ಕೋಟಿ ಒಂದು ದಿನಕ್ಕೆ ಖರ್ಚಾಗ್ತಿತ್ತು ಡೀಸೆಲ್ಗೆ, ಈಗ 13 ಕೋಟಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.